ಬಟ್ಟೆ ಎಲ್ಲ ಬಿಚ್ಚಿಟ್ಕೊಂಡು ಕುಡ್ಕೊಂಡು ಥೂ ಇದಕ್ಕೆ ಟೂರಿಸಮ್ ಎಲ್ಲ ಈ ಥರ ಅಲ್ಲೋಡಿ ಬೋಳಿ ಮಕ್ಕಳು ಥೂ ಗೈಸ್ ಎಲ್ಲಿ ನೋಡಿದ್ರು ಆನೆ ಲದ್ದಿ. ಓಕೆ ಇಲ್ಲೋಡಿ ಆನೆ ಲದ್ದಿ, ಫುಲ್ ಆನೆ ಲದ್ದಿ. ಮನೇಲಿ ಇದ್ದಿದ್ರೆ ಇದೆಲ್ಲ ನೋಡಕ್ಕಾಗ್ತಿತ್ತಾ? ಇಲ್ಲ. ಚೆನ್ನಾಗಿ ಹೇಳಿದ್ರಿ. ವೆಲ್ಕಮ್ ಟು ಡೇ. ಇವತ್ತು ನಾವು ಅತ್ರಪಳ್ಳಿ ಫಾಲ್ಸ್ ಇಂದ ಹೊರಡ್ತಿದ್ದೀವಿ. ಯಪ್ಪ ಮಳೆ ಅಂತೂ ಚಚ್ಕೊಂಡು ಹೊಡೆದಿದೆ. ಮ್ಯಾಪ್ ಹಾಕಿದ್ದೀನಿ. ಸೊ ನಾವಿವಾಗ ಅಂದ್ಕೊಂಡಿದ್ದ ಟೈಮ್ಗಿಂತ ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇತ್ತು ಲಾಸ್ಟ್ ನೈಟು. ನೋಡೋಣ ಹೆಂಗಾಗುತ್ತೆ. ಬೈಕ್ಸ್ ರೆಡಿ. ಕ್ಲೈಮೇಟ್ ಹಿಂಗೆ ಸಾಥ್ ಕೊಟ್ಬಿಟ್ರೆ ಹೊಟ್ಟೈತೀವಿ. ಸಾಥ್ ಕೊಟ್ಟಿದ್ರೆ ಮಧ್ಯದಲ್ಲಿ ಕೈ ಕೊಟ್ಟರೆ ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೋ. ಒಂದು ಇಂಪಾರ್ಟೆಂಟ್ ವಿಚಾರ ಇಂಜಿನ್ ಆಯಿಲಿನ ಬಗ್ಗೆ. ಸೊ ನನಗೆ ರೀಸೆಂಟ್ ಆಗಿ ಒಂದು ಇಂಡಿಯನ್ ಆಯಿಲ್ ಕಡೆಯಿಂದ ಒಂದು ಪ್ರಮೋಷನ್ ಶೂಟ್ ಬಂದಿತ್ತು. ಅದರಲ್ಲಿ ಸರ್ವೋ ಅವ್ರದ್ದು ಹೈಪರ್ ಸ್ಪೋರ್ಟ್ಸ್ ಸೀರೀಸ್ನ ಲಾಂಚ್ ಮಾಡಿದ್ರು. ಅವಾಗ ಏನಾಯಿತು, ನನ್ನ ಗಾಡಿಗೆ ಅವರು ಕಂಪ್ಲೀಟ್ ಆಗಿ ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಕೊಟ್ರು. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಸರ್ವೋ ಅವ್ರದ್ದು ಹೈಪರ್ ಸ್ಪೋರ್ಟ್ಸ್ ಇಂಜಿನ್ ಆಯಿಲು. 150 cc ಮೇಲಿರುವಂಥ ಯಾವ ಗಾಡಿಗೆ ಬೇಕಾದರೂ ಇಂಜಿನ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈಗ ಸೀರಿಯಸ್ ಆಗಿ ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಇಂಜಿನ್ ಆಯಿಲ್ ಐ ಹ್ಯಾವ್ ಎವರ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಯೂಶಲಿ ಮೋತ್ಲೇ ಹಾಕ್ಸೋದು. ಅದರಲ್ಲೂ ಏನು ನಾನು ಸೆಮಿ ಸಿಂಥೆಟಿಕ್ಕು ಮತ್ತು ಸಿಂಥೆಟಿಕ್ಕು ಮಿಕ್ಸ್ ಹೊಡಿಸ್ತೀನಿ ನಾನು ಇಂಜಿನ್ ಆಯಿಲ್ನ. ಬಟ್ ಇದು ಏನು ಮಾಡಿದ್ರು ಅಂತಂದರೆ, ಇಂಜಿನಲ್ಲಿ ಆಯಿಲ್ನ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಿ ಥ್ರೂ ಮಿಷಿನ್, ಓಕೆನಾ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಿದ್ರು ಆಯಿಲ್ನ. ಆಮೇಲೆ 5 minutes ಕಂಪ್ಲೀಟ್ ಹೊಸ ಆಯಿಲ್ ಹಾಕೊಟ್ರು. ಡ್ರೈನ್ ಆಗಿ ಕಂಪ್ಲೀಟ್ ಹೊಸ ಆಯಿಲ್ ಹಾಕಿದ್ರು. ಲವ್ಲಿ ಪರ್ಫಾರ್ಮೆನ್ಸ್ ಬೈಕ್ದು. ನಾನು ಇದುವರೆಗೂ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಇಷ್ಟೊಂದು ಪರ್ಫಾರ್ಮೆನ್ಸು ನನ್ನ ಗಾಡಿಯಲ್ಲಿ ನಾನು ನೋಡಿರಲಿಲ್ಲ. ಆ್ಯಂಡ್ ಕ್ರೇಜಿಯಾಗಿ ಚಚ್ಕೊಂಡು ಹೋಗ್ತಾ ಇದೆ ಅಂದರೆ ನಾನು ಚೆನ್ನಾಗಿ ಉಚ್ಚಾಡ್ತಾ ಇದ್ದೀನಿ ಗಾಡಿನ. ಸೊ ಬ್ಯೂಟಿಫುಲ್ ಇಂಜಿನ್ ಆಯಿಲು. ಇದು ಪ್ರಮೋಷನ್ ಅಂತಲ್ಲ, ಇದನ್ನು ಹಾನೆಸ್ಟ್ ವಿಡಿಯೋ. ಅದು ಪ್ರಮೋಷನ್ನೇ, ಬಟ್ ನನ್ನ ಗಾಡಿಗೂ ಹಾಕೋರು ಎಣ್ಣೆನ, ಅದಕ್ಕೆ ಹೇಳ್ತಾರೆ ನಾನು. ಸಕ್ಕತ್ತಾಗಿದೆ. ಟ್ರಸ್ಟ್ ಮೀ, ನೀವೇನಾದರೂ ಹೈಯರ್ ಕ್ಲಾಸ್ ವರ್ಷನ್ಸ್ಗಳು ಸೂಪರ್ ಬೈಕ್ಸ್ಗಳನ್ನ ನೀವೇನಾದರೂ ಓಡಿಸ್ತಾ ಇದ್ದೀರಾ ಅಂದರೆ ಒಂದ್ಸಲಿ ಹೈಪರ್ ಸ್ಪೋರ್ಟ್ಸ್ ಸೀರೀಸ್ ಇಂಜಿನ್ ಎಲ್ಲ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಆ್ಯಂಡ್ ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಮತ್ತು ಇಂಜಿನ್ ತುಂಬ ಸ್ಮೂತಾಗಿ ರನ್ ಆಗ್ತಾ ಇದೆ, ಜಾಸ್ತಿ ಹೀಟ್ ಆಗ್ತಾ ಇಲ್ಲ ಗಾಡಿ ನಂದು. ಇದೆಲ್ಲನೂ ಅಬ್ಸರ್ವ್ ಮಾಡಿದೆ ನಾನು ಇಂಜಿನಲ್ಲಿ ಚೇಂಜ್ ಮಾಡಿಸ್ದಾಗಿಂದ. ಆ್ಯಂಡ್ ಸೆಕ್ಸಿ ರನ್ನು, ಸ್ಮೂತ್ ಆಗಿದೆ, ಸಖತ್ತಾಗಿದೆ. ಯೂಸ್ ಮಾಡಿ ಒಂದ್ಸಲ. ಇದು ಅದೇ ಹೇಳಿದ್ನಲ್ಲ ಪ್ರಮೋಷನ್, ಇದು ನನ್ನ ಹಾನೆಸ್ಟ್ ರಿವ್ಯೂ. ಐ ಲವ್ಡ್ ಇಟ್. ಆ್ಯಂಡ್ ಇನ್ನು ಮುಂದೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಏನು ಗೊತ್ತಾ ವಿಷಯ, ಈಗ ನೀವು ಅತರಪಳ್ಳಿ ಫಾಲ್ಸಿಗೆ ಬರ್ತೀರಾ ಅಂತ ಅಂದರೆ ಎಂಟ್ರಿ ಟಿಕೆಟ್ ತೊಗೋಬೇಕಾಗತ್ತೆ 75 rupees. ಇಲ್ಲ ನಾನು ವಾಲ್ಪಾರೆಗೆ ಹೋಗ್ತೀನಿ, ಬಟ್ ಏನಂದರೆ ನಿಮಗೆ ಮೇಲ್ಗಡೆ ಹೋಮ್ ಸ್ಟೇಗಳು ಏನಿದೆ ನನಗೆ ಗೊತ್ತಿಲ್ಲ. ನಾನು ವಾಪಸ್ 3 kilometer ಹೋಗಿದ್ದಕ್ಕೆ ಅದು ನಂಗೆ ಬಜೆಟ್ ವರ್ಕೌಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಇಲ್ಲ ನೀವು ಮೇಲೆ ಹೋಗ್ತೀನಿ ಅಂತ ಅಂದರೆ ನೀವೇನು ಮತ್ತೆ ಈ ಕಡೆ ಬರುವಂಥ ಅವಶ್ಯಕತೆ ಇಲ್ಲ. ಬಟ್ ಅತರಪಳ್ಳಿ ವಾಲ್ಪಾರೈ ಎಲ್ಲ ಒಂದೇ ರೂಟು. ನೋಡಿ, ಇದು ಅತರಪಳ್ಳಿ ಫಾಲ್ಸು. ಈಚೆ ಹೋದರೆ ನಾವು ವಾಲ್ಪಾರೆ ಕನೆಕ್ಟ್ ಆಗ್ತೀವಿ. ಈ ವಾಲ್ಪಾರೆಗೆ ಈ ಪಾಸ್ನ ಮಾಡಿಸ್ಕೋಬೇಕು. TN ವೆಬ್ಸೈಟಲ್ಲಿ, ತಮಿಳ್ನಾಡ್ದು ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಊಟಿ, ಕೊಡೈಕೆನಾಲ್ ಹಾಗೆ ವಾಲ್ಪಾರೆ ಅಂತ ಆಪ್ಷನ್ ತೋರಿಸುತ್ತೆ. ವಾಲ್ಪಾರೆ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಎಕ್ಸಿಟ್ ಟೈಮು, ಡೇಟು, ನಿಮ್ಮದು ಗಾಡಿ ನಂಬರು ಎಲ್ಲ ಹಾಕಿದ್ರೆ ಈ ಪಾಸ್ ಜನ್ರೇಟ್ ಆಗುತ್ತೆ. ನಮ್ಮದು ಆ್ಯಕ್ಚುಲಿ ವೆಯ್ಟಿಂಗಲ್ಲಿದೆ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ತೀನಿ ವೆಯ್ಟಿಂಗಲ್ಲಿದೆ ಏನು ಅಂತ. ನಮಗೂ ಐಡಿಯಾ ಇಲ್ಲ. ಬಟ್ ಇವಾಗ ಯಾರೋ ಕನ್ನಡದವ್ರು ಸಿಕ್ಕಿದ್ರು, ಇಲ್ಲ ಬಿಡ್ತಾರೆ ಅಂತ ಅಂದರು. ಸೊ ಹೋಪ್ ಫಾರ್ ದ ಬೆಸ್ಟು. ಸೊ ನೀವು ಮತ್ತೆ ಏನಿವಾಗ ವಾಲ್ಪಾರೆಗೆ ಎಂಟ್ರಿ ಆಗ್ತಾ ಇದ್ದೀರಾ, ಮತ್ತೆ ದುಡ್ಡು ಏನಾದರೂ ಕೊಟ್ಟು ಮತ್ತೆ ಎಂಟ್ರಿ ಟಿಕೆಟ್ ತೊಗೋಬೇಕಂದ್ರೆ ಖಂಡಿತ ಇಲ್ಲ. ಸೊ ಒಂದ್ಸಲ ನೀವು ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ನೀವು ವಾಲ್ಪಾರೆ ಅಂದರೆ ಬಿಟ್ಬಿಡ್ತಾರೆ ಅವರು. ಸೊ ನೀವೆಲ್ಲ ಇದೇನು ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ವಾಲ್ಪಾರೆಗೆ ಚೆಕ್ ಪೋಸ್ಟ್ ಇದೆ, ಅದು ಮುಂದೆ ಸಿಗುತ್ತೆ ನಿಮಗೆ. ವಾಲ್ಪಾರೆ ಚೆಕ್ ಪೋಸ್ಟ್ ಮುಂದೆ ಇದೆ. ಆ್ಯಂಡ್ ಇದು ನಿಮಗೆ ಕಂಪ್ಲೀಟ್ಲಿ ಫಾರೆಸ್ಟ್, ವೈಲ್ಡ್ ಲೈಫ್, ಥಿಕ್ ಫಾರೆಸ್ಟು, ವೈಲ್ಡ್ ಲೈಫ್ ಬರುತ್ತಿದ್ದು. ವಾಲ್ಪಾರೆ ಥಿಕ್ ಫಾರೆಸ್ಟು. ಇಲ್ಲಿ ನಮಗೆ ಡ್ರೋನ್ ಗ್ರೀನ್ ಆರಿಸಿದ್ರೆ ತಿಕ್ಕ ಮೇಲೆ ಹೊಡಿತಾರೆ. ಸೊ ಡ್ರೋನ್ ಇಸ್ ಟೋಟಲಿ ಪ್ರೊಹಿಬಿಟೆಡ್. ಲೆಟ್ಸ್ ಹ್ಯಾವ್ ಫನ್ ಇನ್ ವಾಲ್ಪಾರೆ. 83 kilometers, ಸೆಕ್ಸಿ ರೋಡು, ಸೆಕ್ಸಿ ಕ್ಲೈಮೇಟ್ ಆ್ಯಂಡ್ ಮೈ ಸೆಕ್ಸಿ ಬೈಕ್. ಗೈಸ್ ಇಲ್ಲಿ ಒಂದು ವಾಟರ್ ಫಾಲ್ಸು ಸಿಕ್ತು ನಮಗೆ. ಮೈ ಗಾಡ್, ಓ ಮೈ ಗಾಡ್, OMG. ಅಲ್ಲಿ ನಿಲ್ಲಿಸ್ಬೋದಲ್ಲಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೋದಂತೆ. ಹ್ಞೂ ಐತೆ ಬನ್ನಿ, ಇಷ್ಟು ದೂರನೇ ಬಂದಿದ್ದೀವಿ. ಇದೆಲ್ಲ ಫಾರೆಸ್ಟು ಓ ಶಿಟ್. ಚಾಪರ ಬೀಚ್ ಅಂತ ಬ್ರಿಡ್ಜ್. ಮೇಲೆ ಹೋಗೋಣ ಫೋಟೋಗೆ. ಎಲ್ಲೋ ಹಂಗಲ್ ಬೇಡ.
ಮನೇಲಿ ಇದ್ದಿದ್ರೆ ಇದೆಲ್ಲ ನೋಡಕ್ ಆಗ್ತಿತ್ತಾ? ಇಲ್ಲ. ಬ್ಯೂಟಿ ಗೈಸ್, ಸಖತ್ತಾಗೈತೆ. ಪೀಸ್. ಈ ಥರ ಎಲ್ಲ ಬರ್ಬೇಕು ಲೈಫಲ್ಲಿ ಎಂಜಾಯ್ ಮಾಡೋಕ್ಕೆ. ವಾಲ್ಪಾರೆಗೆ ಹೋಗೋ ರೋಡಲ್ಲೇ ಇದು ಸಿಕ್ತು ನಮಗೆ. ಮಸ್ತಿಗಿದೆ. ರೈಟಲ್ಲಿ ನವಿಲು, ಅಲ್ಲಿ ನವಿಲು. ಹಾಯ್ ಬ್ಯೂಟಿ, ಹಲೋ ಬ್ಯೂಟಿ. ಸೌಂಡ್ ಮಾಡಬೇಡಿ, ಗಾಡಿ ಸೌಂಡ್ ಮಾಡಬೇಡಿ. கோயம்புத்தூர். இ பாஸ் வெயிட்டிங் லிஸ்ட்ல இருக்கு. கன்ஃபார்ம் ஆனது. அது கன்ஃபர்மேஷன் வரவே இல்ல. அது இ பாஸ் பெண்டிங்கா இருக்கு. பெண்டிங்கே இருக்கு. 700 ஒரு நாள் 750 பைக்ஸ் அல்ல வண்டிகள். பட் ಅಲ್ಲಿ ಎಲ್ಲ ಬುಕಿಂಗ್ பண்ணிட்டு எக்ஸிட் புக்கிங் மெசேஜ் அதுல 3 டெஸ்டினேஷன் கொடுத்திருக்கேன். வால்பாறை, கொடைக்கானல் கொடுத்து பாருங்க. இல்ல கொடைக்கானல் அந்த மாதிரி கொடுக்கணும். அது இந்த ஃபார்ம் ஃபில் பண்ணும்போது கீழே ஒரு டெஸ்டினேஷன் பார்த்தோம். அதுல கொடைக்கானல் கொடுத்து அதுல லாஸ்ட் டெஸ்டினேஷன் கொடுக்கும்போது வால்பாறையே ಕೊಟ್ಟಿருக்கு. ಏರುம்போது 3 ಹೌದು 3 ಡೆಸ್ಟಿನೇಷನ್. ಅದು ಒಂದು ನಿಮಿಷ ಮಾತಾಡಬೇಡಿ, ಒಂದು ನಿಮಿಷ ಇರಿ. வால்பாறை, கொடைக்கானல், ಹೌದು, நீலகிரி. இதுல கொடைக்கானலுக்கு இருக்கணும். அதுல ஏறி இந்த டீடைல்ஸ் கொடுக்கணும். ஓகே, கொடுத்துட்டு இந்த ஃபார்ம் ஃபில் பண்ணும்போது லாஸ்ட் ஒன்னு காமிக்கிற டெஸ்டினேஷன் இல்ல வால்பாறை கொடுக்கணும். ವಾಲ್ಪಾರೆ ಒಂದು ನಿಮಿಷ ಮೆಸೇಜ್ ಅವನು ಹೇಳೋದು ನಂಗೆ ಅರ್ಥ ಆಗಲ್ಲ, ಅವ್ನಿಗೆ ಹೇಳೋದು ನನಗೆ ಅರ್ಥ ಆಗಲ್ಲ. ಮಾತಾಡಬೇಡಿ, ಅವ್ನು ಹೇಳೋದು ನಂಗೆ ಫಸ್ಟೇ ಅರ್ಥ ಆಗ್ತಿಲ್ಲ. ಇದು ವಾಲ್ಪಾರೆಗೆ எக்ஸிட். இது வால்பாறை. வால்பாறை பெண்டிங் அப்ரூவல். இன்னைக்கு இதுக்கிட்ட கிடைக்க மாட்டீங்க. இப்போ நாளைக்கு தான் இ பாஸ் எடுக்க முடியும். நாளைக்கு எப்படி இன்னைக்கு எக்ஸிட் ஒண்ணா செய்யனா? ಇದು ಕೊಡೆಕಾನಲ್ ಕೊಡ್ತಿದೆ ಇ ಪಾಸ್ ಸ್ಟಾರ್ಟ್ ಇವಾಗ ನ್ಯೂಲಿ. ಅದು ರಿಜಿಸ್ಟ್ರೇಷನ್ ಒಂದೇ ಅಲ್ಲ? ಆಗ್ತಿಲ್ಲ, ಇದು ನೆಟ್ವರ್ಕ್ ಇಲ್ಲ. ಪೇ பண்ணாಮ? ಥ್ಯಾಂಕ್ ಯು ಗಾಯ್ಸ್. ಏನು ಗೊತ್ತಾ, ಫುಲ್ ಸೈಕಲಿ ಈ ಪಾಸು ಪೆಂಡಿಂಗಲ್ಲಿದೆ ಅಂತ ನಿಮಗೆ ಹೇಳಿದೆ. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು ಫಾರೆಸ್ಟ್ ಅವರು. ಗೊತ್ತಿಲ್ಲ ಏನು ಅಂತ. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿಟ್ಟರು, ಇಲ್ಲ ಅಂದರೆ ಬಿಡೋದಿಲ್ಲ. ದಿನಕ್ಕೆ ಅವ್ರು ಏನೋ ಹೇಳಿದ್ರು ನಂಬರ್ಸು, ನಂಗೆ ತಮಿಳಲ್ಲಿ ನಂಗೆ ಅರ್ಥ ಆಗಲಿಲ್ಲ. ಅಷ್ಟೇ ಗಾಡಿಗಳು ಪರ್ಮಿಟ್ ಇರೋದು ಫಾರೆಸ್ಟ್ ಏರಿಯಾಗೆ. ಅದು ಎಲ್ಲಾದ್ರಲ್ಲೂ ಅಷ್ಟೇ, ಬಂಡೀಪುರದಲ್ಲೂ ಸೇಮ್ ರೂಲ್ಸು. ಅದು ಎಷ್ಟಿರುತ್ತೋ ಅಷ್ಟೇ ಪರ್ಮಿಟ್ ಕೊಡೋದು. ಸೊ ಬಹುಶಃ ನಮಗೂ ಅದಕ್ಕೆ ಹೇಳಿರಬೇಕು. ಬಟ್ ಥ್ಯಾಂಕ್ಫುಲಿ ಬಿಟ್ಟರು. ನಾನು ಹೇಳಿದೆ ಅವ್ನು ಕರ್ನಾಟಕಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ವಿ ಆರ್ ಇನ್ ಟು ದ ಯಾವ ಫಾರೆಸ್ಟ್ ಇದು? ವಾಲ್ಪಾರೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಗೈಸ್. ಸೊ ನೀವು ಅರ್ಲಿ ಮಾರ್ನಿಂಗ್ ಬನ್ನಿ. 2 ದಿನದ ಹಿಂದೆನೇ ಈ ಪಾಸ್ನ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಡೋದಿಲ್ಲ, ಸೈಕ್ ಮಾಡ್ತಾರೆ. ಫೈನಲಿ ನಮ್ಮನ್ನು ಬಿಟ್ಟರು. ಥ್ಯಾಂಕ್ ಯು ವೆರಿ ಮಚ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಹೋಗೋಣ ಆರಾಮಾಗಿ. 71 ಕಿಲೋಮೀಟರ್ ಇದೆ ಕಂಪ್ಲೀಟ್ ಈ ಫಾರೆಸ್ಟ್ ಏರಿಯಾ. ಎಕ್ಸ್ಪ್ಲೋರ್ ಮಾಡೋಣ. ಭಾಷೆ ಬರಲ್ಲ ಗೈಸ್, ಭಾಷೆ ಪ್ರಾಬ್ಲಮ್ಮು, ರೂಲ್ಸ್ ಪ್ರಾಬ್ಲಮ್ಮು ಇದೆಲ್ಲ ಇದೆ. ಈ ಥರ ನಮಗೆ ಇದು ಜಸ್ಟ್ ಬಿಗಿನಿಂಗು. ನಮ್ಮ ಲಕ್ ಚೆನ್ನಾಗಿದೆ, ಬೇರೆ ಏನಾದರೂ ವೈಲ್ಡ್ ಲೈಫ್ ಇವತ್ತು ನಮಗೆ ಕ್ಯಾಪ್ಚರ್ ಆಗಬಹುದು. ಆ್ಯಂಡ್ ನವಿಲ್ ನಾವು ತುಂಬ ಸಲ ನೋಡ್ತೀವಿ, ಬೆಂಗಳೂರಲ್ಲೂ ಸಿಗುತ್ತೆ, ಸಿಗದೇ ಇಲ್ದಿರೋದಂತ ಏನಲ್ಲ. ಬಟ್ ಕಾಡಲ್ಲಿ ನೀವು ಆ್ಯಕ್ಚುಲಿ ಒಂದು ಏನು ಪಕ್ಕ ಕಾಡಲ್ಲಿ ಒಂದು ನವಿಲ್ ನೋಡಿದಾಗ ಖುಷಿ ಆಗೋದು ಬೇರೆ. ಆ್ಯಂಡ್ ಫಸ್ಟ್ ಸೈಟ್ ನಮ್ಮ ಗುರುಗಳಿಗೆ ಒಂದು ಫಸ್ಟ್ ಸೈಟ್ ಸಿಕ್ಕಿದೆ. ಆ್ಯಂಡ್ ಕಂಪ್ಲೀಟ್ಲಿ ಇದು ಥಿಕ್ ಫಾರೆಸ್ಟು, ನಮಗೆ ಏನು ಬೇಕಾದರೂ ಸೈಟ್ ಆಗ್ಬೋದು, ಏನು ಸಿಗದೇನೂ ಇರ್ಬೋದು, ನೆವರ್ನು.
ಸಖತ್ತಾಗಿದೆ ಗೈಸ್ ರೋಡು. ದಯವಿಟ್ಟು ಫಾರೆಸ್ಟ್ ಏರಿಯಲ್ಲಿ ರೈಡ್ ಮಾಡಬೇಕಾದ್ರೆ ತುಂಬ ಸ್ಪೀಡ್ ಲಿಮಿಟು, ಆರನ್ ಮಾಡಬೇಡಿ, ಗಾಡಿ ರೇವ್ ಮಾಡಬೇಡಿ, ಸ್ಪೀಡಾಗಿ ಹೋಗ್ಬೇಡಿ. ಇದೊಂದು ನಾನು ರಿಕ್ವೆಸ್ಟ್ ಮಾಡೋದು. ಯಾಕಂದರೆ ನಾವೇನೋ ಹೋಗ್ಬಿಡ್ತೀವಿ, ನಮಗೆ ಪ್ರಾಣಿಗಳು ನೋಡೋಕೆ ಆಸೆ ಇರುತ್ತೆ, ಸೌಂಡಿಗೆ ಏನು ಮಾಡುತ್ತೆ ಅದು ಆಪೋಸಿಟ್ ರಿಯಾಕ್ಟ್ ಮಾಡುತ್ತೆ. ಆನೆಗಳು ಏನಕ್ಕೆ ಅಟ್ಯಾಕ್ ಆಗೋದು, ನಾವು ರಿಯಾಕ್ಟ್ ಮಾಡಿದಾಗ ಅದು ರಿಯಾಕ್ಟ್ ಮಾಡುತ್ತೆ. ಸೊ ಕಾಮಾಗಿ ಹೋಗಿ ಫಾರೆಸ್ಟ್ ಏರಿಯಾಸಲ್ಲಿ ಹಾರನ್ ಎಲ್ಲ ಮಾಡಬೇಡಿ, ನಿಧಾನಕ್ಕೆ ಹೋಗೋಣ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗೋಣ, ಎಕ್ಸಿಟ್ ಆಗೋಣ. ಅನಿಮಲ್ ಸೈಟ್ ಆಗುತ್ತೆ, ಇಲ್ಲಾಂದರೆ ನಮ್ಮ ಗಾಡಿ ಸೌಂಡ್ಗಳು ಅದು ಓಡೋಗ್ಬಿಡ್ತವೆ, ಅದು ಸಿಗಲ್ಲ ಆಮೇಲೆ. ಸೊ ಲೆಟ್ಸ್ ಗೋ. ಸಕ್ಕತ್ತಾಗಿದೆ ಗೈಸ್, ಸೀರಿಯಸ್ಲಿ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದೆ, ಅವ್ರು ಬಿಟ್ಟಿರಲಿಲ್ಲ ಅಂದರೆ. ಥ್ಯಾಂಕ್ ಯು ಫಾರೆಸ್ಟ್ ಆಫೀಸರ್. ಇನ್ನು ಸ್ಟಾರ್ಟಿಂಗಲ್ಲಿ ಇದ್ದೀವಿ, ನೋಡೋಣ ಮುಂದೆ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಗೈಸ್ ಎಲ್ಲಿ ನೋಡಿದ್ರು ಆನೆ ಲದ್ದಿ. ಓಕೆ ಇಲ್ಲಿ ನೋಡಿ, ಆನೆ ಲದ್ದಿ, ಫುಲ್ ಆನೆ ಲದ್ದಿ. ಆದರೆ ನಾವು ಆನೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರ್ತಾ ಇದ್ದೀವಿ, ಆದರೆ ಆನೆ ಸಿಗ್ತಾ ಇಲ್ಲ. ಬಹುಶಃ ಇದು ವೀಕೆಂಡ್ ಆಗಿರೋ ಕಾರಣ ವೀಕ್ ಆಫ್ ತೊಗೊಂಡಿರಬೇಕು ಆನೆ. ಆನೆನೇ ಸಿಕ್ಕಿಲ್ಲ ಗೈಸ್, ಆನೆನೇ ಸಿಕ್ಕಲಿಲ್ಲ. ಒಂದು ಎಮ್ಮೆ ಇಲ್ಲ, ಒಂದು ಬೈಸಾನ್ ಇಲ್ಲ. ನವಿಲು ಒಂದು ಸಿಕ್ತಪ್ಪ ಎಂಟ್ರಿಯಲ್ಲಿ, ನವಿಲೇ ಪಂಚರಂಗಿ ನವಿಲೇ ಅಂತ. ಆದರೆ ಆಮೇಲೆ ಆನೆ ಲದ್ದಿ ನೋಡಿದೆ, ಆನೆ ಮಾತ್ರ ನೋಡಿಲ್ಲ. ಅದು ಯಾರ್ಯಾರು ವಿಡಿಯೋದಲ್ಲೋ ಎಲ್ಲ ಸೈಟ್ ಆಗುತ್ತೆ, ನಾನು ಬಂದಾಗ ನಾನು ಒಂದು ಅನಿಮಲ್ಲು ಸಿಕ್ಕಲ್ಲ. ಇದೆ ಗೈಸ್, ಏ ಆನೆ ಹಾಕ್ಬೇಕಷ್ಟೇ ಇವಾಗ. ನಾನು ಆನೆ ಹಾಕ್ತೀನಿ, ಆನೆನೇ ಮಾಡ್ತೀನಿ ಗಾಯ್ಸ್. ಕಂಪ್ಲೀಟ್ ಆಗಿ ಟೆರೇನ್ ಹೆಂಗಿತ್ತು ಅಂದರೆ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಫುಲ್ಲು ಮಿಸ್ಟ್ ಶುರುವಾಗಿದೆ. ಅಂದರೆ ತುಂಬ ಝೀರೋ ವಿಸಿಬಿಲಿಟಿ ಅನ್ನೋ ಥರ ಏನಿಲ್ಲ, ಕಾಣಿಸ್ತಾ ಇದೆ. ಬಟ್ ಏನಂದರೆ ತುಂತುರು ಹನಿ ಮಳೆ ಬರ್ತಿದೆ, ಜೊತೆಗೆ ಸ್ವಲ್ಪ ಚಳಿ ಆಗ್ತಿದೆ. ಆ್ಯಂಡ್ ಕ್ಲೈಮೇಟ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ. ಆ್ಯಂಡ್ ದ ಬ್ಯೂಟಿ ಆಫ್ ಕೇರಳ ಇದು, ಬ್ಯೂಟಿ ಆಫ್ ಕೇರಳ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಆ್ಯಕ್ಚುಲಿ ತಮಿಳ್ನಾಡು ಎಂಟ್ರಿ ಆಗಿಬಿಡ್ತೀವಿ. ಸೊ ಇದು ಬಾರ್ಡರ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಕೇರಳ ಮತ್ತು ತಮಿಳ್ನಾಡು ಬಾರ್ಡರ್ ಬರುತ್ತೆ. ಬ್ಯೂಟಿಫುಲ್ ಗೈಸ್. ಏನ್ರಿ ಪ್ರಕೃತಿಗೆ ಒಂದು ಸಲಾಮ್ ಕಣ್ರಿ, ಸಲಾಮು ಪ್ರಕೃತಿಗೆ. ಆದರೂ ನಾವು ಹ್ಯೂಮನ್ಸು ಏನಂದರೆ ರೋಡ್ಸ್ ಎಂಜಾಯ್ ಮಾಡ್ತೀವಿ, ಬಟ್ ಅದೇ ಥರ ಈ ಪ್ರಕೃತಿನ ಹಾಳು ಮಾಡೇ ಈ ರೋಡ್ನ ಮಾಡಿರೋದಲ್ಲ, ಅದೊಂದು ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ. ವೆಲ್ಕಮ್ ಟು ತಮಿಳ್ನಾಡು. ಕೇರಳದಿಂದ ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಈ ಪಾಸು ನಾವೇನು ತೊಗೊಂಡಿದ್ವಿ ಅಲ್ಲಿ ಚೆಕ್ ಮಾಡ್ತಾರೆ, ಅದನ್ನು ತೋರಿಸ್ಬಿಟ್ಟು ನಾವು ಎಕ್ಸಿಟ್ ಆಗಬೇಕಾಗತ್ತೆ ತಮಿಳ್ನಾಡಿಗೆ. ಸೊ ವಾಲ್ಪರಾಯ್ ಇದೆ, ವಾಲ್ಪರಾಯ್ ರೂಟ್ ಇದೆ. ಇಟ್ಸ್ ಬೇಸಿಕಲಿ ಅ ರೂಟ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ಇದು ಕಂಪ್ಲೀಟ್ಲಿ ಟೀ ಎಸ್ಟೇಟ್ ಇದೆ. ಇದು ಏನಾಗಿದೆ ಅಂದರೆ ಫಾಗ್ ತುಂಬ್ಕೊಂಬಿಡೈತೆ ಗೈಸ್, ಫಾಗ್ ತುಂಬ್ಕೊಂಬಿಡೈತೆ. ನಾನು ವಿಡಿಯೋ ಮಾಡೋಣ ಅಂದ್ ಒಳ್ಳೆ ಫೋಟೋ ತಗೊಳ್ಳೋಣ ಅಂದ್ರೂ ಫುಲ್ಲು ಮಿಸ್ಟು, ಆಗಲ್ಲ ಇದು ಮಿಸ್ಟಲ್ಲಿ. ವೆಲ್ಕಮ್ ಟು ತಮಿಳ್ನಾಡು, ಬಾಯ್ ಕೇರಳ. ದಿಸ್ ಈಸ್ ಅನ್ನಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾಸ್ಗೆ ನಾವು ಈಗ ಎಂಟ್ರಿ ಆಗ್ತೀವಿ. ಪಕ್ಕದಲ್ಲಿದೆ ಅನ್ನಮಲೈ ಟೈಗರ್ ರಿಸರ್ವ್ ಫಾರೆಸ್ಟು. ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಅದ್ರ ಕೆಳಗಡೆ ಇಳಿತಾ ಇದ್ದೀವಿ. ಮೇಲ್ಗಡೆ ಹೋದರೆ ನಿಮಗೆ ಬೇರೆ ರೂಟ್ ಹೋಗುತ್ತೆ, ಹಿಂಗೆ ಹೇಳಿದ್ರೆ ನೀವು ವಾಲ್ಪರಾಯ್ ಇಳಿತೀರಾ. ಸೊ ನಾವು ಎಕ್ಸಿಟ್ ತೊಗೊಂಡಿರೋದು ವಾಲ್ಪರಾಯ್ಗೆ. ಈಗ ನಾವು ಕೇರಳನ ಎಕ್ಸಿಟ್ ಆಗಿ ಈಗ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ವಾಹ್, ವ್ಯವಸ್ಥಾನ ಮಾಡ್ತಾವ್ರಿ ಗೈಸ್. ನಾನು ಆ್ಯಕ್ಚುಲಿ ಈ ಡ್ಯಾಮ್ನ ಲಿಸ್ಟಲ್ಲಿ ಇಟ್ಟಿದ್ದೆ. ಐ ಮೀನ್ ಇದು ಆನ್ ದ ವೇ ಅಂತ ಗೊತ್ತಿತ್ತು ನನಗೆ, ಹೆಸರು ನೆನಪಾಗ್ತಿಲ್ಲ ನನಗೆ. ಅಲ್ಲಿ ತಮಿಳಲ್ಲಿ ಬರೆದಿದ್ದಾರೆ, ಓದೋಕ್ಕಾಗಲ್ಲ. ಸೊ ನೆನಪಾಗ್ತಿಲ್ಲ, ಈ ಮ್ಯಾಪಲ್ಲೂ ತೋರಿಸ್ತಿಲ್ಲ ನನಗೆ. ಇದೊಂದು ಡ್ಯಾಮ್ ಇದೆ ಇಲ್ಲಿ, ಆದರೆ ಡ್ಯಾಮಲ್ಲಿ ವಾಟರ್ ಬಿಟ್ಟಿಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ. ಅಲ್ಲಿಂದ ಕಾಣುತ್ತಾ ಇಲ್ವೋ ನನಗೆ ವ್ಯೂ ಗೊತ್ತಿಲ್ಲ, ಬಹುಶಃ ಸಿಗಬಹುದು. ಓಕೆ ಓಕೆ, ಈ ಬ್ರಿಡ್ಜು ಡಿಸ್ಟ್ರಾಯ್ ಆಗಿತ್ತು ವಾಲ್ಪರಾಯ್ ರೂಟ್ಗೆ. ಓ ಬಾಬಾ ಕಿಟ್ಟದ ಕಣ್ಣಿ. ಡ್ಯಾಮಲ್ಲಿ ಆದರೆ ನೀರು ಬಿಟ್ಟಿಲ್ಲ ಗೈಸ್, ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ, ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ ಅಂದರೆ ನೀರು ಬಿಟ್ಟಿಲ್ಲ, ಡ್ಯಾಮಲ್ಲಿ ನೀರು ಓಪನ್ ಮಾಡಿಲ್ಲ. ಇದು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಬ್ರಿಡ್ಜು ಮುರಿದೋಗಿತ್ತು, ಅದಕ್ಕೆ ವಾಲ್ಪರಾಯ್ಗೆ ಎಂಟ್ರಿ ಇರಲಿಲ್ಲ. ಸೋಲಯಾರ್ ಡ್ಯಾಮ್ ಇದು, ಅಂದರೆ ನೀರು ಬಿಟ್ಟಿಲ್ಲ. ಸೊ ನೀವು ವೇಸ್ಟ್ ನೋಡಿದ್ರೆ ಏನಿಲ್ಲ, ಏನು ಸಿಗಲ್ಲ ನೀವು. ಇದು 40 ಏರ್ಪಿನ್ ಬೆಂಡ್ಸ್ ಇದೆ. ಸಾರಿ, ನಾನು 72 ಏನೋ ಹೇಳಿದೆ. ಇದು 34th ಇದ್ದೀವಿ ನಾವು. ಲೆಪರ್ಡ್ ಏರ್ಪಿನ್ ಬೆಂಡ್ ಅಂತ ಇದ್ರ ಹೆಸರು.
ಸೊ ಎವ್ರಿ ಏರ್ ಪಿನ್ ಬೆಂಡ್ ಹ್ಯಾಸ್ ಎ ನೇಮ್ ಅಂಡ್ ಮತ್ತೆ ಎಷ್ಟನೇ ಏರ್ ಪಿನ್ ಬೆಂಡು ಅಂತ ಕೂಡ ನಮಗೆ ತೋರಿಸ್ತಾರೆ, ಹಾಕಿರ್ತಾರೆ. ಬಿಕಾಸ್ ಹತ್ತುತ್ತಾ ಇದೀವಿ ಇನ್ನೂ ಹೋಗ್ತಾನೆ ಇರ್ತೀವಿ ಅಂತ ಹೇಳಿ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಪ್ಲಸ್ ನೆಟ್ವರ್ಕ್ ಇರಲ್ಲ ಅಲ್ಲ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರು ಏನು ಮಾಡ್ತಾರೆ, ಈ ರೀತಿ ಬೋರ್ಡ್ಸ್ಗಳನ್ನ ಹಾಕ್ತಾರೆ, ಜನಕ್ಕೆ ಸ್ವಲ್ಪ ಕ್ಲಾರಿಟಿ ಸಿಗಲಿ ಮತ್ತು ಇನ್ನೂ ಎಷ್ಟಿದೆ ಅಂತ ಗೊತ್ತಾಗಲಿ ಅಂತ. ಹೋಗೋಕ್ಕೆ ಬರೋದಕ್ಕೂ ಎಲ್ಲರಿಗೂ ಸೇಮ್ ಬೋರ್ಡ್ ಇರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಏರ್ ಪಿನ್ ಬೆಂಡಲ್ಲೂ ನಮಗೆ ನಂಬರ್ಸು ಮತ್ತು ಹೆಸರು ಕೊಟ್ಟಿರ್ತಾರೆ. ಅಂದರೆ ಯಾವುದಾದ್ರೂ ಒಂದು ಪಕ್ಷಿ, ಯಾವುದಾದ್ರೂ ಒಂದು ಪ್ರಾಣಿ ಇದೆ, ನಾವು ಒಂದು ಹೆಸರು ಕೊಟ್ಟಿರ್ತಾರೆ. ಆ್ಯಂಡ್ ಸಖತ್ತಾಗಿ ಇಮ್ಮಿಡಿಯೇಟಾಗಿ ಕ್ಲೈಮೇಟ್ ಚೇಂಜ್ ಆಯಿತು. ಲುಕ್ ಅಟ್ ದಿಸ್ ಟೈಗರ್ ಏರ್ ಪಿನ್ ಬೆಂಡ್ ಅದು. ಇದು 33ನೇದು, 40ರಲ್ಲಿ 33ನೇ ಬೆಂಡ್ ಹತ್ತುತ್ತಾ ಇದ್ದೀವಿ. ಎಲ್ಲಿಂದ ನೋಡ್ತೀರಾ? ಕಾಣಿಸ್ತಾ ಇಲ್ಲ, ನೋಡ್ತೀರಾ ಗೈಸ್? ನೋಡಿ ಗೈಸ್, ಅಲ್ಲಿ ನ್ಯೂ ಸೆನ್ಸ್ ಮಾಡ್ತಾ ಇರೋದು ನೋಡ್ತೀರಾ? ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ಫಾಗ್ ಆಗೋಗಿದೆ. ಇದು ವ್ಯೂ ಪಾಯಿಂಟು ಕಾಣಿಸ್ತಿಲ್ಲ, ಫಾಗ್ ಆಗೋಗಿದೆ. ಈ ಥರ ನ್ಯೂ ಸೆನ್ಸ್ ಮಾಡ್ತಾರೆ ನೋಡಿ ಗೈಸ್. ಇಲ್ಲಿ ಅಸಹ್ಯವಾಗಿ ಬಟ್ಟೆ ಎಲ್ಲ ಬಿಚ್ಚಾಟ್ಕೊಂಡು ಕುಡ್ಕೊಂಡು ಇದಕ್ಕೆ ಟೂರಿಸಮ್ ಎಲ್ಲ ಈ ಥರ. ಅಲ್ಲೋಡಿ ಬೋಳಿ ಮಕ್ಕಳು, ಅಸಹ್ಯ. ಇವ್ರುಗಳಿಗೆ ಅಸಹ್ಯ ಅನ್ಸ್ಬೇಕು, ಈ ಥರ ಮಾಡ್ತಾರೆ ನೋಡಿ. ಅಲ್ಲೋಡಿ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು ಯಾರೇ ಆಗಿದ್ರು. ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಟೂರಿಸಮ್ ಹಾಳು ಮಾಡೋದೇ ಇದು ಕರ್ನಾಟಕದಲ್ಲಿ ಅಥವಾ ಬೇರೆ ಇದೆ ಎಲ್ಲ ಕಡೆನೂ ಹಿಂಗೆ. ಫಾರಿನ್ ಕಂಟ್ರೀಸಲ್ಲಿ ಹೋದಾಗ ಇಂಡಿಯನ್ಸ್ಗೆ ಮರ್ಯಾದೆ ಏನಕ್ಕೆ ಕೊಡಲ್ಲ ಗೊತ್ತಾ? ಈ ಥರ ಆಡ್ತಾರೆ ಅಂತ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ನಮ್ಮ ದೇಶದ್ದು ಹೆಸರು ಉಳಿಸ್ಬೇಕು, ಎಂಜಾಯ್ ಮಾಡಿ, ಬೇಡ ಅಂತ ಯಾರು ಹೇಳ್ತಿಲ್ಲ. ಬಟ್ ಈ ಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಬಟ್ಟೆ ಎಲ್ಲ ಬಿಚ್ಚಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಇದು ವರ್ಸ್ಟ್ ಇದು. ಬಟ್ ವ್ಯೂ ಮಾತ್ರ ಎಲ್ಲ ಇವಾಗ ಝೀರೋ ವಿಸಿಬಿಲಿಟಿ ಗಾಯ್ಸ್, ಝೀರೋ ವಿಸಿಬಿಲಿಟಿ. ಮಳೆ ಶುರುವಾಯಿತು, ಇನ್ನ ಹೋಗ್ಬೇಕು, ಬೇಜಾನಿದೆ. ಲುಕ್ ಅಟ್ ದಿಸ್ ಗಾಯ್ಸ್, ಏನು ಕಾಣಿಸ್ತಾ ಇಲ್ಲ, ಮುಪ್ರಾಣ ಏನೂ ಕಾಣಿಸ್ತಾ ಇಲ್ಲ, ಕಾಣೋದು ಇಲ್ಲ. ಮೋಡ ಬಂದ್ಬಿಡ್ತು, ಪೂರ್ತಿ ಮೋಡ ಬಂದ್ಬಿಡ್ತು ನೋಡಿ. ಎಂಥ ಬ್ಯೂಟಿಫುಲ್ ವ್ಯೂ ಅಂದರೆ, ಅನ್ನವಳ್ಳಿ ಟೈಗರ್ ರಿಸರ್ವ್ ಫಾರೆಸ್ಟಿಗೆ ಬರ್ತಾ ಇದೀವಿ. ಆಲ್ಮೋಸ್ಟ್ ನಾವು ಕೊಯಮತ್ತೂರು ಹತ್ತಿರ ಇದ್ದೀವಿ, ಒಂದು 70 ಕಿಲೋಮೀಟ್ರು. ಎಂಥ ಬ್ಯೂಟಿಫುಲ್ ಆಗಿದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿದೆ. ಬ್ಯೂಟಿಫುಲ್, ವಾ. ಫುಲ್ ಹಿಂಗೆ ಇಳ್ಕೊಂಡು ಬಂದಿದ್ದು. ಇಲ್ಲಿ ಒಂದು ಚೂರು ಮಳೆ ಇಲ್ಲ, ಬಟ್ ಅಲ್ಲಿ ಮಳೆ ಬರ್ತಿತ್ತು. ಇಲ್ಲಿ ಫುಲ್ ಡ್ರೈ ಇದೆ, ಮಳೆನೇ ಇಲ್ಲ. ಸಾಕಾದಾಗಿದೆ ನೋಡಿ. ಎಂಥ ವ್ಯೂ ಅದು, ಯಾವ ಡ್ಯಾಮು ಏನೋ ಒಂದು ಗೊತ್ತಿಲ್ಲ, ಬಟ್ ಕ್ರೇಜಿ ಆಗೈತೆ ಮಾತ್ರ. ಗೈಸ್, ವೆಲ್ಕಮ್ ಟು ದ ಲೈಫ್ ಅಗೇನ್. ಸ್ಟ್ರೈಟ್ ವೆಲ್ಕಮ್ ಟು ದ ಸಿಟಿ ಲೈಫ್ ಗೈಸ್. ವೆಲ್ಕಮ್ ಟು ಕೊಯಮತ್ತೂರ್. ತಮಿಳ್ನಾಡಿನ ಫೇಮಸ್ ಈಶಾ ಫೌಂಡೇಶನ್ ಇರುವಂಥ ಊರು ಕೊಯಮತ್ತೂರಿಗೆ ನಾವು ಎಂಟ್ರಿಯನ್ನು ಕೊಟ್ಟಿದ್ದೇವೆ ಗೈಸ್. ನಾವು ಕೇರಳದಿಂದ ಹೊರಟಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಅಂತ ಸುಸ್ತಾಯಿತು ನನಗೆ. ಆ್ಯಂಡ್ ಅಲ್ಲಿಂದ ಚಚ್ಚಿ 80 ಕಿಲೋಮೀಟ್ರ್. ಅದು ಯಾವ ಲೆವೆಲ್ ಚುಚ್ಚಿದೀವಿ ಅಂದರೆ, ನಾನಂತೂ ಬಿಲೋ 110 ಇಳ್ದಿಲ್ಲ. ಹೆಂಗಾಗ್ಬಿಡ್ತು ಅಂತ ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಇಷ್ಟೊಂದು ಕೆಪಾಸಿಟಿ ಇದೆಯಾ, ಆಗುತ್ತಾ ನನ್ನ ಕೈಲಿ ಅಂತಲೂ ಸ್ವಲ್ಪ ಟೆನ್ಷನ್ ಇತ್ತು. ಆ್ಯಂಡ್ ನೀವು ನೋಡಿದ್ರೆ ಎಂಥ ಘಾಟ್ ಸೆಕ್ಷನ್ನು, ಫುಲ್ ಫಾಗು, ಮಳೆ, ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ ನಾನಂತೂ ಆಫ್ಟರ್ ವೆರಿ ಲಾಂಗ್ ಟೈಮ್. ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಅಂದರೆ, ನನ್ನಲ್ಲಿ ಆ ಎನರ್ಜಿ ಇನ್ನೂ ಜಾಸ್ತಿ ಆಗಿದೆ ಹೊರತು ನಾನು ಹೆದರ್ಕೊಂಡು ಕಮ್ಮಿ ಮಾಡ್ಕೊಂಡಿಲ್ಲ. ಸ್ಟ್ರೈನ್ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ನನಗೆ ಸ್ವಲ್ಪ ಕೈ ಇವತ್ತು ಸ್ಟ್ರೈನ್ ಆಗಿದೆ, ಕಾಲೇನಾಗ್ತಿಲ್ಲ, ಬಟ್ ಕೈ ಸ್ವಲ್ಪ ಸ್ಟ್ರೈನ್ ಆಯಿತು ನನಗೆ. ಬಟ್ ಇಟ್ಸ್ ಓಕೆ, ಯಾಕಂದರೆ ನಾನು ಗಾಡಿ ರಿವರ್ಸ್ ತೆಗೆಯೋದು ಹತ್ತೋದು ಇಳಿಯೋದು ಮಾಡಿದಾಗ ನನಗೆ ಕೈ ಪೇನ್ ಬಂದಿದೆ ಹೊರತು ಇನ್ನೇನಕ್ಕೂ ಇಲ್ಲ. ಓಕೆನಾ? ಸೊ ನಾನು ರಿಲ್ಯಾಕ್ಸ್ ಮಾಡ್ತಾನೆ ಇರ್ತೀನಿ, ಹಿಂಗೆಲ್ಲ ಮಾಡ್ತಾ ಇರ್ತೀನಿ, ಎಕ್ಸರ್ಸೈಸ್ ಮಾಡ್ತಾ ಇರ್ತೀನಿ ನಾನು. ನನ್ನ ಹತ್ರ ಎಲ್ಲ ಇರ್ಬೋದು. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಫ್ರೆಂಡ್ಸ್ ಇದ್ದಾರೆ, ನನ್ನ ಹತ್ರ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನನ್ನ ಫ್ಯಾಮಿಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಆ್ಯಕ್ಚುಲಿ ಏನು ಅಂತ ಅಂದರೆ, ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ನಾನು ನನ್ನ ಭೀಮನಿಗೆ ಹೇಳಲೇಬೇಕು.
ಬಿಕಾಸ್ ಇವತ್ತು ಇವನೇನು ನನ್ನನ್ನು ಇಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಂಡು ಬಂದು ಸೇಫಾಗಿ ನನ್ನನ್ನು ಕರ್ಕೊಂಡು ಬರ್ತಾನಲ್ಲ, ಇವನಿಂದ ನಾನು ಜೀವಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಮನಸ್ಸಲ್ಲಿ ನನಗೆ ಸಾವಿರ ಯೋಚನೆಗಳು, ಸಾವಿರ ಪ್ರಾಬ್ಲಮ್ಗಳು ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇರುತ್ತೆ. ಆ ಸಾವಿರ ಪ್ರಾಬ್ಲಮ್ಗಳಲ್ಲಿ ಒಂದು 999 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂಥ ತಾಕತ್ತಿರೋದು ನನ್ನ ಭೀಮನಿಗೆ ಮಾತ್ರನೇ. ಬಿಕಾಸ್ ಇವನಿಂದ ನಾನು ಅಂತ ನಾನು ಪ್ರತಿ ಸತಿ ಹೇಳಿದ್ದೀನಿ. ಇವತ್ತು ನಾನು ಜೀವದ ಭಿಕ್ಷೆನೂ ಇವನೇ ಕೊಟ್ಟಿರೋದು ನನಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ನನ್ನ ಬೈಕ್ ಅಲ್ಲ ಇವನು, ನನ್ನ ಪಾರ್ಟ್ನರ್ ಇವನು, ನನ್ನ ಸರ್ವಸ್ವ ಇವನು. ಆ್ಯಕ್ಚುಲಿ ನಾನು ತುಂಬ ಅಂದರೆ ತುಂಬ ಎಮೋಷನ್ ಇಟ್ಕೊಂಡಿರುವಂಥ ಒಂದು ವ್ಯಕ್ತಿ ಇವನು. ಅದು ಯಾವ ರೂಪದಲ್ಲಿ ಬೇಕಾದರೂ ನಾನು ಇವನ್ನ ಕಾಣ್ತೀನಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು, ಏನು ಹೇಳಿದೆ ನಿಮಗೆ, ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಸಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲೆವೆಲ್, ಟ್ರಸ್ಟ್ ಮೀ, 411cc ಗಾಡಿಗೆ ಇಷ್ಟು ಚೆನ್ನಾಗಿರುವಂಥ ಪರ್ಫಾರ್ಮೆನ್ಸು, ಸ್ಮೂತ್ ಆಗಿರ್ಬೋದು, ಇಂಜಿನ್ ನೀಟ್ ಆಗದೆ ಇಲ್ದಿರೋದ ಎಲ್ಲ ಪ್ರತಿಯೊಂದು ಹೇಳ್ತಾ ಇದ್ದೀನಿ. 411cc ಗಾಡಿಗೆ ಇಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಾಗ ನೀವು ಸೂಪರ್ ಬೈಕ್ ಕ್ಯಾಟಗರಿ ಅವರು ಇದನ್ನು ನಿಜವಾಗ್ಲೂ ಹಾಕಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ನ ನೋಡ್ತೀರಾ. ಟ್ರಸ್ಟ್ ಮೀ, ನಾನು ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಈ ರೈಡಲ್ಲಿ ಮಾತ್ರ. 110 ಇಳಿತಿಲ್ಲ ನಾನು. 110 ಅಲ್ಲಿ ಎಷ್ಟು ಕಂಫರ್ಟಬಲ್ ಆಗಿದ್ದೀನಿ ಅಂದರೆ ಅಷ್ಟು ಕಂಫರ್ಟಬಲ್ ಆಗಿದ್ದೀನಿ ನಾನಂತೂ. ಐ ಲವ್ಡ್ ಇಟ್. ಐ ಟೋಟಲಿ ಲವ್ಡ್ ಮೈ ರೈಡ್ ಟುಡೇ. ತುಂಬ ಖುಷಿ ಆಯಿತು. ಆ್ಯಂಡ್ ಬ್ಯಾಕ್ ಟು ಫಾರ್ಮ್ ಕೂಡ ಆಗಿದ್ದು ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಸೊ ಕೊಯಮತ್ತೂರಿಗೆ ಬಂದಾಯಿತು ನಾವು ಆಲ್ರೆಡಿ. ನಮ್ಮ ಕೇರಳ ಜರ್ನಿ ಮುಕ್ತಾಯ ಆಗಿ ವಾಪಸ್ಸು ಬ್ಯಾಕ್ ಟು ಸಿಟಿ ಲೈಫು. ಅದೊಂಥರ ಲೈಫ್ ಆದರೆ ನಮ್ಮ ದಿನನಿತ್ಯ ನಡಿಬೇಕಾಗಿರೋ ಲೈಫ್ ಇಲ್ಲೇ. ಕೊಯಮತ್ತೂರಲ್ಲ, ನಾನು ನಾಳೆ ಬೆಂಗಳೂರು ಹೊರಡ್ತೀನಿ, ಮನೆಗೆ ವಾಪಸ್ ನಾಳೆ ಬರ್ತೀನಿ ನಾನು. ಸೊ ಕೊಯಮತ್ತೂರಲ್ಲಿ ಇವತ್ತು ಹಾಲ್ಟ್ ಆಗ್ತೀವಿ. ನಾವು ಯೂಶಲಿ ಲೇಟ್ ನೈಟ್ ಎಲ್ಲ ಓಡಿಸೋದಕ್ಕೆ ಹೋಗೋದ ಇವತ್ತು, ಬಟ್ ಸಿಟಿಯಲ್ಲಿ ತುಂಬ ಟ್ರಾಫಿಕ್ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು. ಆಲ್ಮೋಸ್ಟ್ 7 ಆಗಿದೆ ಸಂಜೆ. ನಾವಿವಾಗ ಆಲ್ಮೋಸ್ಟ್ ನಮ್ಮ ಒಂದು ಸ್ಟೇ ಡೆಸ್ಟಿನೇಷನ್ಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 4 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ನಾನು. ಇನ್ನೊಂದೇನು ಅಂತ ಅಂದರೆ, ನಾವು ಮೊನ್ನೆಯಿಂದ Airbnb-ಯಲ್ಲಿ ಮಾಡ್ಕೊಂಡಿದ್ವಲ್ಲ, ಆ ಥರ ಇಲ್ಲೇನೂ ಸಿಕ್ಕಲಿಲ್ಲ ನಮಗೆ. ನಾರ್ಮಲ್ ಆಗಿ ಒಂದು ಒಳ್ಳೆ ಹೋಟೆಲ್ ಸಿಕ್ತು, ಅದನ್ನೇ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅದೇನು ನೀವು ಆನ್ಲೈನಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಸ್ಪೆಷಲ್ ಅಂತ ಅಂದರೆ, ನಾನು ನಿಮಗೆ ಘಾಟ್ ಸೆಕ್ಷನಲ್ಲಿ ಹೋದಾಗ ನಾನು ನಿಮಗೆ ಸ್ಪೆಷಲ್ ಆಗಿರೋ ತೋರಿಸಿದೆ. ಬಿಕಾಸ್ ಅದು ತುಂಬ ಚೆನ್ನಾಗಿತ್ತು ಸ್ಟೇಗಳು ಆ್ಯಂಡ್ ವರ್ತಿತ್ತು. ಆ್ಯಂಡ್ ಸಿಟಿಯಲ್ಲಿ ನಿಮಗೆ ಗೊತ್ತಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಕೊಯಮತ್ತೂರಿಗೆ ಬಂದಾಯಿತು. ಈಶಾಗಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲ, ಈಶಾಗಿ ಹೋಗೋಕೆ ನಂಗೆ ಟೈಮ್ ಇಲ್ಲ. ನಾಳೆ ನಂಗೆ ಆ್ಯಕ್ಚುಲಿ ಒಂದು ಶೂಟ್ ಇದೆ, ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಓಕೆ ಗೈಸ್, ಸೊ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಪೀಸ್ಫುಲ್ಲಾಗಿ. ಇವಾಗ ಒಂದು ಕಡೆ ಹೋಗಿ ಶಿಸ್ತಾಗಿ ಹೋಗಿ ದಬಾಕೊಂಡ್ಬಿಡೋದು ಅಷ್ಟೇ ಕೆಲಸ ನಂದಂತೂ. ಐ ಆಮ್ ಸೋ ಟಯರ್ಡ್. ಇಟ್ ವಾಸ್ ಫನ್ ರೈಡಿಂಗ್ ಟುಡೇ. ಥ್ಯಾಂಕ್ ಯು ಭೀಮಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಗುರುಗಳು ಎಂಜಾಯ್ ಮಾಡಿದ್ದಾರೆ ಫುಲ್ ಘಾಟ್ ಸೆಕ್ಷನ್ ಎಲ್ಲ ಓಡಿಸ್ಕೊಂಡು. ಸೊ ಎಂಜಾಯ್ ಮಾಡಿದ್ರಾ? ಆಯಿತು ಬಿಡ್ರಿ, 4 ನಿಮಿಷ ಇದೆ. ಲೆಫ್ಟ್, ಇಲ್ಲಿ ಲೆಫ್ಟ್ ಹೋಗ್ಬೇಕು. ಓಕೆ, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬೈ ಗಾಯ್ಸ್, ಗುಡ್ ನೈಟ್, ಲವ್ ಯು, ಬಾಯ್. ಥ್ಯಾಂಕ್ ಯು ಭೀಮಾ.